ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗಳ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವತ್ತು ಆ್ಯನ್ಯುವಲ್ ಡೇ ಈವ್ನಿಂಗ್ ಅವಳನ್ನು 4:30ಗೆ ಕ್ಲಾಸ್ ರೂಮ್ಗೆ ಬಿಡಿ ಅಂತ ಹೇಳಿದ್ರು. ಪಾಪು ಸ್ವಲ್ಪ ಮಲಗಿದ್ಲವ, ಎಬ್ಬರಿಸ್ಕೊಂಡು ಕರ್ಕೊಂಬರೋ ಅಷ್ಟರಲ್ಲಿ 4:45 ಆಗೋಯಿತು. ಬೇಸಿಕ್ ಮೇಕಪ್ನ ಮಾಡೋದಕ್ಕೆ ಹೇಳಿದರು. ಬೇಸಿಕ್ ಮೇಕಪ್ಪು ಮತ್ತು ಆ್ಯನ್ಯುವಲ್ ಡ್ರೆಸ್ಸು ಅದನ್ನು ಕೂಡ ಮನೇಲೆ ಹಾಕ್ಕೊಂಡು ಬೇಸಿಕ್ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಮಾಡಿಕೊಂಡು ಕರ್ಕೊಂಡು ಬಂದೆ. ಆಮೇಲೆ ನಂತರ ಅವರು ಮಿಕ್ಕಿದ ಮೇಕಪ್ನೆಲ್ಲ ಅವರು ಮಾಡ್ತೀವಿ ಅಂತ ಹೇಳಿದರು. ಆಲ್ಮೋಸ್ಟ್ ನಾನು ಬೇಸಿಕ್ ಮೇಕಪ್ನಲ್ಲೇ ಸ್ವಲ್ಪ ಜಾಸ್ತಿನೇ ಮಾಡಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಆ ಸ್ಕೂಲ್ ಆ್ಯನ್ಯುವಲ್ ಡೇ ಎಕ್ಸಾಮು, ಈ ಆ್ಯನ್ಯುವಲ್ ಡೇ ಬಂದಾಗ ಖುಷಿಯಾಗಿರೋದು ಇದೆಲ್ಲ ಒಂಥರ ಮೆಮೊರಿ. ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಚೆನ್ನಾಗಿತ್ತಲ್ವ ಅಂತೇಳಿ ಅವ್ರನ್ನ ನಮ್ಮ ಮಕ್ಕಳನ್ನ ನೋಡ್ತಾ ನಮ್ಮ ಚೈಲ್ಡ್ಹುಡ್ಡೆಲ್ಲ ನೆನಪಾಗ್ತಾ ಇರುತ್ತೆ. ಒಳ್ಳೆ ಎಕ್ಸೈಟಲ್ಲಿ ಹೋಗಿ ಒಬ್ರಿಗೆ ಡ್ಯಾಶೇ ಹೋಗ್ಬಿಡ್ತಾರೆ. ಮಕ್ಕಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನಾನು ಎಲ್ಲದಕ್ಕೂ ಸೌಂಡ್ ಇಟ್ಟರೆ ಅದು ಕಾಪಿರೈಟ್ ಆಗುತ್ತೆ ಅಂತ ಕಾರಣಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿದ್ದೆ. ಇಯರ್ಸ್ ಇದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನೆಲ್ಲ ಫಸ್ಟೇ ಮನೆಯಲ್ಲಿ ಮಾಡಿ ಅಂತ ಕಾಲ್ಗೆ ಕೂಡ ಸ್ಟೆಪ್ಸ್ ಕೂಡ ಅವರೇ ಹಾಕ್ತಾರೆ, ಎಲ್ಲ ಅವರೇ ತಂದಿದ್ರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡ್ರೆಸ್ ಆಗಲಿ, ಡ್ಯಾನ್ಸ್ ಆಗಲಿ, ಹಾಗೆ ಸ್ಕೂಲ್ ಕ್ಲಾಸ್ ಟೀಚರ್ಸ್ ಕೂಡ ತುಂಬ ಒಳ್ಳೆಯವರು, ತುಂಬ ಕೋಆಪ್ರೇಟಿವಾಗಿರ್ತಾರೆ. ಮಕ್ಕಳನ್ನ ಎಷ್ಟು ಚೆನ್ನಾಗಿ ಅವ್ರ ಮಕ್ಕಳ ಥರನೇ ನೋಡ್ಕೊಳ್ತಾರೆ. ನನಗೆ ಎಸ್ಪೆಷಲಿ ಈ ಸ್ಕೂಲಲ್ಲಿ ಇಷ್ಟ ಆಗಿದ್ದು ಅಂದರೆ ಅದೇ, ತುಂಬ ಇಷ್ಟ ಆಯಿತು. ಟೀಚರ್ಸ್ ಮಾತ್ರ ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಬೆರೆತುಬಿಟ್ಟು ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಅಷ್ಟು ಇಷ್ಟ ಆಗಬೇಕು. ಕಡೆ ನನ್ನ ಹಸ್ಬೆಂಡು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾಯಿದ್ರು. ಚೆನ್ನಾಗಿತ್ತು ಅಂತ ನಾನೆಲ್ಲಟ್ಟು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅವಳು ಕ್ಲಾಸ್ ರೂಮ್ ಬಿಟ್ಬಿಟ್ಟು ನಾವು ಸ್ಟೇಜ್ ಹತ್ರ ಹೋಗಿ ಹೋಗಬೇಕು. With the rocking performance, to add meaning to the words vibrant rock, the annual day of Sri KV English School. In this ಚಿಕ್ಕ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ವಾಯ್ಸ್ ಓವರ್ ಕೊಡೋದು ಬೇಡ, ಹಾಗೆ ಆ್ಯಸ್ ಇಟ್ ಈಸ್ ಹಾಕೊಂಡಂದರೆ ಕಾಪಿರೈಟ್ ಆ್ಯಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಮುಂದಕ್ಕೆ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗಳು ಅದು ಡ್ಯಾನ್ಸ್ ಮಾಡ್ತಾಯಿದ್ರೆ ಆ ಟೈಮಲ್ಲಿ ನೆನಪಾಗ್ಬಿಡುತ್ತೆ. ಕ್ಯೂಟಾಗಿ ಸ್ಟೆಪ್ಸ್ ಎಲ್ಲ ಎಷ್ಟು ನೀಟಾಗಿ ಹಾಕ್ತಾಯಿದ್ರು. ಈಗಿನ ಕಾಲದ ಮಕ್ಕಳಿಗೆ
ಟೈಮ್ ಬಂತು. ನನ್ನ ಮಗಳದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇನ್ ದ ಬ್ಯಾಕ್ ಗ್ರೌಂಡಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇವಳನ್ನ ನಾವು ನಮ್ಮ ಚಿಕ್ಕ ಮಗುನ ಕಂಟ್ರೋಲ್ ಮಾಡೋ ಅಷ್ಟರಲ್ಲಿ ಅವಳು ಡ್ಯಾನ್ಸ್ ಬಂತು ಅಂತ ಸನಕ ಡ್ಯಾನ್ಸ್ ಬಂತು ಅಂತೇಳಿ ಹೇಳ್ತಾ ಇದ್ವಿ. ಅಯ್ಯೋ ಸ್ವಲ್ಪ ಲೈಟ್ ಜಾಸ್ತಿ ಅನ್ನಿಸ್ತಾನೆ ಇಲ್ಲ, ತುಂಬ ಜನ ಇಲ್ಲ ಆದರೂ ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಮಗಳು ಫ್ರೆಂಡಲ್ಲಿ ಇದ್ದಾಳಲ್ಲ ಅವಳ
ಹಾಸನ ಅದು ಕೊಡಬೇಕಾ? ಇಲ್ಲ ಕೊಡಂಗಿಲ್ಲ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಅವಳನ್ನು ಪಿಕಪ್ ಮಾಡಿಕೊಂಡು ನಂತರ ನಾವು ಬರ್ತಾಯಿದ್ವಿ. ಆಶಿಕಾ ಪುಣಚ್ ಅವ್ರು ಎಂಟ್ರಿ ಆದರು. ಅವಳ ಜೊತೆ ಒಂದು ಸೆಲ್ಫಿ ತೊಗೊಳಕ್ಕೆ ಹೋದ್ಲು. ಅದು ವೀಡಿಯೋ ಆಯಿತು, ಇರಲಿ ಅಂಥೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಫಂಕ್ಷನ್ ನಡೀತಾನೆ ಇತ್ತು. ಸೆಲೆಬ್ರೇಷನ್ ತುಂಬ ಮಕ್ಕಳದೆಲ್ಲ ಇತ್ತು, ನೋಡಬೇಕು ಅನ್ನೋ ಆಸೆನೇ ಇತ್ತು. ಬಟ್ ನಮ್ಮ ಲಡ್ಡುನಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಇವಳಿಗೊಂದಿಷ್ಟು ಫೋಟೋಸ್ ತೆಗಿತೀನಿ ಬಾರೆ ಅಂತ ಹೇಳ್ತಾ ಇದ್ದೆ. ಬೇಡ ನಂಗೆ ಸೊ ಟಯರ್ಡ್ ಆಗಿದೆ, ಬೇಡ ನಮಗೆ ಅವಳು ರೆಡಿ ಆದಾಗ ಫೋಟೋ ತೆಗಿಬೇಕು ಅನ್ನೋ ಆಸೆ. ಅವಳು ನಮ್ಮ ಮಾತೇ ಕೇಳಲ್ಲ. ಅಲ್ಲಿ ಊಟ ಕೂಡ ಪ್ರೊವೈಡ್ ಮಾಡಿದರು. ನಾವು ಅಲ್ಲಿ ಊಟ ಮಾಡಿಕೊಂಡು ಇವಳನ್ನ ಇಟ್ಕೊಂಡು ಊಟ ಮಾಡೋದೆಲ್ಲ ಕಷ್ಟ ಅಂಥೇಳಿ ಔಟ್ಸೈಡ್ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡು ಹೊರಟ್ವಿ. ಅದಕ್ಕೆ ಅವಳು ಅಪ್ಸೆಟ್ ಆಗಿದ್ದಾಳೆ. ನಾನು ಇನ್ನೂ ನೋಡಬೇಕಿತ್ತು ಡ್ಯಾನ್ಸ್ಗಳ್ನ ಅಂತೇಳಿ ಅವಳನ್ನ ಕಂಟ್ರೋಲ್ ಮಾಡಿ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಯ್ಯೋ, ನಾವೊಂಥರ ಹೇಳ್ತೀವಿ, ಅವಳು ಒಂಥರ ಹೇಳ್ತಾಳೆ. ಈ ಲಡ್ಡು ಯಾಕೆ ಇರಲ್ಲ, ಲಡ್ಡು ಇಟ್ಕೋ, ಇರಬೇಕು. ತುಂಬ ವೆಹಿಕಲ್ಸ್ ಬಂದಿದ್ವು. ಎಲ್ಲರೂ ಕಾರು, ಆಲ್ಮೋಸ್ಟು 60% 70% ಕಾರೇ ಇದ್ವು. ಹಾಗಾಗಿ ಪಾರ್ಕಿಂಗ್ ಸ್ವಲ್ಪ ಒಳಗಡೆ ನಿಲ್ಲಿಸಿದ್ರು. ಇನ್ನೂ ಬರ್ತಾನೆ ಇದು ಆಟೋ, ಬೈಕ್ಸು ಅಷ್ಟೇ ಇದೆ, ಕಾರು ಅಷ್ಟೇ ಇದೆ. ಎಷ್ಟು ಜನ ಇದ್ದಾರೆ, ತುಂಬ ಜನ ಮಕ್ಕಳು. ಎಲ್ಲ ಪೇರೆಂಟ್ಸು ಕಾರು ಬೈಕಲ್ಲೇ ಬಂದಿರೋದ್ರಿಂದ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಹಿಂದಕ್ಕೆ ನಿಲ್ಲಿಸಿ ಬಂದಿದ್ದರು. ಅಲ್ಲಿ ಸ್ವಲ್ಪ ಕಾರ್ಗಳು ಮುಂದೆ ಮೂವ್ ಆಗ್ತಾಯಿದ್ವು. ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಹೋಗೋಣ ಅಂತ ಅಂದ್ರಲ್ಲ, ಬನ್ನಿ ಮತ್ತೆ ಹೋಗೋಣ ಅಂಥೇಳಿ ಅವಳದು ಫ್ರಸ್ಟ್ರೇಷನ್ನ ನನ್ನ ಮೇಲೆ ತೋರಿಸ್ತಾ ಇದ್ಲು. ಇನ್ನೂ ಡ್ಯಾನ್ಸ್ ಹ್ಯಾಂಗ್ ಓವರಲ್ಲೇ ಇದ್ದಾಳೆ. ಎಲ್ಲಿ ನಿಂತ್ಕೊಂಡು ಇನ್ನೂ ಸ್ಟೆಪ್ ಆಗ್ತಾನೇ ಇದ್ಲು. ನಾವು ಹಾಗೆ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಆ್ಯನಿವಲ್ ಡೇ ಫಸ್ಟಿಗೆ ಡ್ಯಾನ್ಸ್ ಹೇಗೆ ಕಲಿಸಿದ್ದಾರೆ ತೋರಿಸೆ ನೋಡ್ತೀವಿ ಅಂದರೆ ಕೂಡ ತೋರಿಸಿರಲಿಲ್ಲ. ಅವಳು ಮನೇಲಿ ತೋರಿಸೆ ಒಂದು ಸರಿನಾದರೂ ಹೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೀಯ ಅಂದರೆ ಇಲ್ಲ ನಾನು ಅಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇರೋಳು. ತೋರಿಸ್ಲೇ ಇಲ್ಲ. ನಾವು ಬಿಡು, ಅವಳು ಆ್ಯಸ್ ಯೂಶ್ವಲ್ 3 ವರ್ಷದಿಂದ ಮಾಡಿದ್ದಾಳೆ, ಡ್ಯಾನ್ಸು ಮಾಡ್ತಾಳೆ ಅಂತ ಸುಮ್ಮನಾದ್ವಿ. ಇದು ನನ್ನ ಫ್ರೆಂಡ್ ಅವ್ರ ಮಗಂದು ಡ್ಯಾನ್ಸು. ನಾವು ಹೋಗಿರಲಿಲ್ಲ. ಲಾಸ್ಟಲ್ಲಿ ಅವರು ತುಂಬ ಲೇಟೇ ಆಗೋಯ್ತಂತೆ. ನಾವು ಅಷ್ಟರ ತನಕ ಪಾಪು ಇಟ್ಕೊಂಡು ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರು ನನಗೆ ಶೇರ್ ಮಾಡ್ಕೊಂಡಿದ್ರು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂಥೇಳಿ ನಾನೇ ಆ ವಾಯ್ಸ್ ಆ್ಯಸ್ ಇಟ್ ಈಸ್ ಹಾಕ್ದಂಗೆ. ಇದು ಕಾಂತಾರ 2ದು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ನಾನು ಮುಂದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಮಾಡೋಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಸೈನಿಂಗ್ ಆಫ್ ಸುಮತಿ. We love you too. Bye.